ಅಂತಂದ್ರೆ ಸಾವಕಾಶ ಹೋಗ್ರಿ ಅಟ ತಿಳಿಸಿ ಶಾಂತ ರೀತಿಯಿಂದ ಒಂದ್ ಸ್ವಲ್ಪ ನೋಡ್ರಿ. ಸೂರ್ಯಿಲ್ಲ, ಚಂದ್ರಿಲ್ಲ, ನಕ್ಷತ್ರಗಳಿಲ್ಲ, ಯಾರು ಇಲ್ಲ ಸಮಯದಾಗ ಹೌದ್ರಿ. ಪ್ರಕೃತಿ ಅದಾಳ ಅಂತೇಳಿ ಹೇಳಿದ್ರು. ಹೌದ್ರಿ. ಆದ್ರೆ ಇವರು ಹೋದೊಂದು ಮಾಡೋದೊಂದು ತೋರ್ಸೋದೊಂದು ಮಾಡಕತ್ತಾರ. ಸರಿ. ಈಗ ಇದೇ ವಿಷಯನ ಚರ್ಚೆ ಹೆಂಗ್ ನಡಿಬೇಕಪ್ಪ ಅಂತಂದ್ರ ಹೆಂಗ್ ನಡಿಬೇಕ್ರಿ? ಪ್ರಕೃತಿ ಅದಾಳಂತ ಇಲ್ಲ, ಅಲ್ಲಿ ಅದಾಳಂದ್ರೆ ಪ್ರಕೃತಿ ಸಾಕ್ಷಾತ್ ಬ್ರಹ್ಮನ ಮಗಳು, ಬ್ರಹ್ಮನಿಂದ ಹುಟ್ಟಿದಾಳಂತೇಳಿ ನಾ ಲೇಖ ಕೊಡ್ತೀನಿ ನನಗೆ. ಹೌದು. ಮತ್ತೆ ಪ್ರಕೃತಿ ಅನ್ನೋದ ಪರಮಾತ್ಮನ ನಾಮ ಐತಿ. ಹೌದು. 9 ಮಂದಿ ಗಂಡಸೂರನ ಪ್ರಕೃತಿಗಳಂತ ನಾಮ ಅದಾವು, ಅವನು ನಾಮ ಕೊಡ್ತೇನೆ ನಿನಗೆ. ಹೌದು. ಇವರ 9 ಮಂದಿ ಪ್ರಕೃತಿಗೆ ಇಂಥವ್ರಿಗೆ ಪ್ರಕೃತಿ ಅಂತಾರ ಅನ್ನೋಂಗ್ ನಾ ಕೊಡ್ತೇನೆ. ಹೌದು. ನೀ ಏನ್ ಮಾಡ್ಬೇಕಪ್ಪ ಅಂತಂದ್ರ ಹಿಂಗ ತಿಳಿಸ್ ಅವಕಾಶ ಹೇಳ್ರಕ್ಕಿಗೆ ಮೂಗಿನ್ಯಾಗ ನಾಟುವಂಗ. ಏನ ಲಕ್ಷ್ಮಿಗೆ ಪ್ರಕೃತಿ ಅಂತೀವೋ, ಪಾರ್ವತಿಗೆ ಅಂತೀವೋ, ಲಕ್ಷ್ಮಿಗೆ ಅಂತೀವೋ, ಹೌದು. ಯಾರಿಗಂತಿ ಪ್ರಕೃತಿ ಅಂತೇಳಿ ನಾಮ ಕೊಡು ಒಣ್ಣೆದ್ದು. ಹೌದಾ? ಯಾವಕ್ಕಿಲ್ಲ ನೀ ಕೊಡ್ತೀಯ ಅವಕ್ಕಿಲ್ಲ ಹುಟ್ಟಿಸ್ಲಿಲ್ಲ ಅಂದ್ರೆ ಇವತ್ತು ಗಂಡ ಕಡಿಮೆ ಅಂತೇಳಿ ಹೋಗ್ ಬರ್ಲಿಂಗ. ನಾ ಹೇಳಿ ಅರ್ಥ ಮಾಡ್ಕೋ. ಹೌದು. ಮತ್ತು ತಂದ ಸಿಕ್ಕಂಗ ಮಾತಾಡಿ ಹೋಗ್ಬೇಡ. ಈಗ ನಿನಗೆ ಘರ್ಷಣೆ ಏನಪ್ಪ ಅಂದ್ರೆ ಏನ್ ಬಿಡ್ತೀರಿ? ಆದಿಶಕ್ತಿ ಹೌದು. ಯಾವ ಯುಗದಾಗ ಜನನಾಗ್ಯಾಳು? ಆದಿಶಕ್ತಿ ಯಾವ ಯುಗದಾಗ ಯಾವನಿಂದ ಜನನಾದಳು? ಹೌದು. ಏನ್ ನಮ್ಮಪ್ಪನಿಂದ ಆಗಿದಾಳೋ ನಿಮ್ಮ ಅವ್ವನಿಂದ ಆಗಿದಾಳೋ ಆದಿಶಕ್ತಿ? ನಿಮ್ಮವ್ವಾಗ ನಿಜ ಹುಟ್ಟಿದ್ರ ತಂದು ಹೇಳಿದನ. ನಿಮ್ಮವ್ವಾಗ ನೀ ಹುಟ್ಟಬೇಕ, ಮತ್ತ ಅಲ್ಲಿ ನಮ್ಮ ಅಪ್ಪನ ಕೂಡ್ಸಾಲ ಬರಬಾರ್ದ. ಮತ್ತೆ ಇನ್ನೊಂದು ಹೌದು. ಹೆಂಗಪ್ಪ ಅಂತಂದ್ರ ಹೆಂಗ್ರಿ ಗುರುಗಳ? ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ದಿನದಂದು, ಹೌದು, ಸೂರ್ಯೋದಯ ಕಾಲದಲ್ಲಿ ಬ್ರಹ್ಮನು ಸಮಸ್ತ ಜಗತ್ತನ್ನು ಸೃಷ್ಟಿಸಿದನು ಅನ್ನುವಂಗ ನಾರದ ಪುರಾಣದಾಗ ಬರೆದಿಟ್ಟಾರೆ. ಹೌದ್ರಿ. ಹಂಗ ನಿಮ್ಮ ದೇವಿ ಪ್ರಕೃತಿ ದೇವಿ ಯಾವ ಸಮಯದಾಗ ಸೃಷ್ಟಿ ನಿರ್ಮಾಣ ಮಾಡಿಳು? ಯಾವ ದಿನ ಇತ್ತವತ್ತು. ಹೌದು. ಸೃಷ್ಟಿ ಮಾಡಿದ್ದು ಕೊಟ್ಟು. ಹೌದ. ಮತ್ತ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರ ಏನ್ರಿ ಗುರುಗಳ? ಪೂರ್ವ ಕಲ್ಪದಾಗ ಹೌದು ಸ್ತ್ರೀಯರ ಜಾತಿನ ಈ ಭೂಮಿ ಮೇಲೆ ಇಲ್ಲವಂಗ ನಾ ಲೇಖ ಕೊಡ್ತೇನೆ ನಿನಗೆ. ಹೌದು. ಅವ್ರ ಜಾತಿ ಇಲ್ಲ ಅನ್ನುವಂಗ. ಹೌದು. ನಿನಗೆ ತಿಂಡಿದ್ರೆ ತಿಂಡಿ ಪಾವರ್ ಇದ್ರ ಇಡೀ ಪೂರ್ವ ಕಲ್ಪದಾಗ ನಿಮ್ಗೆ ಗಂಡಸೂರು ಜಾತಿ ಇಲ್ಲ ಅನ್ನುವಂಗ ಕೊಟ್ಟು ಹಾಡ್ತೀನಿ ಹೊಡಿದ್ದಮ್ಮ. ಈ ಮುಂದಿನ ಪಾಯಕ್ ನೀನು ಕೊಟ್ರ ಬಿಡ್ತದ್ರ ನೀನು ಬಿಡುವನಲ್ಲ. ನೆಕ್ಕಿ ಟೀಮ್ ತರಬತ್ತೇವ. ಮತ್ ಇನ್ನೂ ಒಂದು ನಾಟಕ ನಡೆಸ್ಯಾರ. ನೀನು ಏನ್ ಗೊತ್ತಾತನ? ಹೌದು. ನೀ ಕೇಳಿದ್ದ ಹೇಳುವಂಗಿದ್ರೆ ಕೇಳಂತಿ ವಿಚಾರ ಮಾಡ. ಈಗ ನಾನು ನಿನ್ನ ಏನ್ ಕೇಳೇನು? ಬರೀ ಅಡಿಗಾಡ್ಸ್ಬೇಕು ಬೇಡ. ನಿಮ್ಮ ಅವ್ವ ಯಾವ ದಿನ ಸೃಷ್ಟಿ ಮಾಡಿ ಅವು ಎಷ್ಟು ಟೈಮ್ ಇತ್ತು ಅಂತ ಕೇಳೀಗ. ಹೌದು. ಅದು 18 ಮಹಾಪುರಾಣದಾಗೂ ಬರಲಿಲ್ಲ. ಹೌದು. ಅಂದ್ರೆ ನಿಮ್ಮ ಅವ್ವಂದು ಇಲ್ಲದ ಬರ್ಯಾಕ ಆಗುದಿಲ್ಲ. ಆಗುದಿಲ್ರಿ. ಯುದ್ಧ ಬರೀತಾರ. ಹೌದು. ಹೆಂಗ ನಮ್ಮಪ್ಪ ಯಾವ ಕಲ್ಪದಾಗ ಹೌದು ಹೆಂಗ ಸೃಷ್ಟಿ ಮಾಡಿದ ಅನ್ನೋದು ನಾ ಹೇಳ್ತಾನೆ. ಇಂಥ ಕಲ್ಪದಾಗ ಬ್ರಹ್ಮ ಅಂತವ್ರು ಹುಡ್ಸ್ಯಾನ. ಹೌದು. ಇಷ್ಟ ಮಂದಿನ ಹುಡ್ಸ್ಯಾನ ಅಂತ ನಾ ಕೊಡ್ತೇನೆ. ಹೌದಲ್ಲಿಯ? ನೀ ಯಾವ ಕಲ್ಪದಾಗ ಹುಡ್ಸಿದಿ, ನಿನಗ ಮಲಿ ಯಾವ ಕಲ್ಪದಾಗ ಬಂದಾವ್. ಹೌದು. ಆ ಕಲ್ಪ ಎಷ್ಟನೇದಿತ್ತು? ಹೌದು. ನಿಜವಾಗಿ ನೀ ಹೆಣ್ಣಾಡೋದಾದ್ರೆ ನೀ ಮೊದಲು ತಳಪಾಯ ಗಟ್ಟಿ ಹಾಡ ನಂಬಾಲಿ. ಅದನ್ನ ಬಿಡ ಜೊಳ್ಳಪ್ಪಳ್ಳ ಸೀದಾ ದಾರಿ ಆಗ್ಬಾ ನಾವ್ ಎಂಬಾಲಿ. ನೋಡ್ರಿ ಕಮಿಟಿ ಗುರುಗಳ ಒಂದು ಮಾತು ಏನಪ್ಪಾ ಅಂತಂದ್ರೆ, ಪೂರ್ವದಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನಕ್ಷತ್ರ ಇಲ್ಲ, ಯಾವಕ್ಕೆದಾಳ ಅದನ್ನ ಕೊಟ್ಟು ಹಾಡನ್ರಿ. ಹೌದು. ನಾ ಇಟ್ಟಿದ್ದೇನ ಅವನ್ನ ಮಹಾದೇವನ್ ಇಟ್ಟೇನ. ಮಹಾದೇವ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಇಲ್ಲದಾಗ ನಮ್ಮ ದೇವಿ ಇದ್ಳು. ಅವಾಗ ನಮ್ಮ ದೇವಿನಿಂದ ನಿಮ್ಮ ಮಹಾದೇವ ಹುಟ್ಟ್ಯಾನಂತ ಕೊಡನ್ನಕಿ.
ಅಂದ್ರೆ ಹೌದಪ್ಪ ಇದು ಹೆಣ್ಣು ಆಡೋದು ಪದ್ಧತಿ ಅಂತೇಳಿ. ಮತ್ತೆ ಪ್ರಕೃತಿ ನಿಟ್ಟಿ ಪ್ರಕೃತಿನ ಹುಟ್ಟಿಸಲಿಲ್ಲ, ನಾ ಗಂಡ ಹಾಡವಲ್ಲ ಅಂತ ತಿಳ್ಕೊಂಬಿಡ, ಲೇಖ ಕೊಟ್ಟ ಹಾಡ್ತಾನೆ. ಹೌದು, ಹೆಂಗ ಹೇಳ್ರಿ ಗುರುಗಳ ಇದರ ಕಮಿಟಿಯಿಂದ ನಮಗ್ ನಿರ್ಣಯ ಬರ್ಬೇಕು. ಹಿಂದಿನ ಪಾಳ್ಯಕ್ಕೆ ನನಗ ಇದನ್ನ ಕೊಟ್ಟು ಹಾಡ್ಬೇಕು. ಅವ್ರು ಯಾವ ದಿನ ಸೃಷ್ಟಿ ಮಾಡಿಳು, ಅವಾಗ ಟೈಮ್ ಎಷ್ಟಿತ್ತು. ಹೌದು, ಅವ್ರ ದೇವಿ ಸೃಷ್ಟಿ ಮಾಡಿದ್ದು ನಮಗ ಆಧಾರ ಬೇಕ್ರಿ. ಮತ್ತಕ್ಕೆ ಮೊಟ್ಟ ಮೊದಲು ಏನು ಸೃಷ್ಟಿ ಮಾಡಿಳು, ಏನು ಪರಮಾತ್ಮನ ಸೃಷ್ಟಿ ಮಾಡಿಳು, ಏನು ಬ್ರಹ್ಮನ ಸೃಷ್ಟಿ ಮಾಡಿಳು, ವಿಷ್ಣುನ ಸೃಷ್ಟಿ ಮಾಡಿಳು, ಆಕೆ ಹೆಂಗ್ ಹುಟ್ಟಿಳು. ಹೌದು, ನೀ ಯಾರು ಇಡ್ತೀಯೋ ಅವ್ರು ಹುಟ್ಟಿಸ್ಲಿಲ್ಲ ಬಿಡಿಬ. ನಾನು ಈಗ ನಿನ್ನ ಸವಾಲ್ ಕೇಳೇನ, ಯಾವ ಯುಗದಾಗ ನಿಮ್ಮ ಆದಿಶಕ್ತಿ ಯಾವನಿಂದ ಹುಟ್ಟಿದಾಳ? ಹೌದು, ಇದು ಮೇನ್ ನಿನಗೆ ಘರ್ಷಣೆ ಇದೆ. ಆದಿಶಕ್ತಿ ಹುಟ್ಟಿದ್ದು ನೀ ಹೇಳಿದಂದ್ರ ಹೌದು, ನಿಮ್ಮ ಹುಟ್ಟಾಕ್ಯದನ್ನು ಹೇಳ್ತಾನ ನಾನು ನಿನಗೆ. ಏನೋ ಅಟ ಈಕೆ ಪದರಾಗಿ ಬಿದ್ದು ಹುಟ್ಟಿ ಕಾರಟ ಅನುಭವ ತಿಂದ ಅಂತ ತಿಳ್ಕೊತೇವ ನಾವು. ಆ ಗೊಂಬಿ ಒಂದು ತಂದು ಕುನ್ಸಾಡ್ ಹಾಳಾಕತ್ತಿ, ಕಲಿಯುಗನ ಕೆಟ್ಟ ಹೋಗತ್ತಿದೆ. ಹೌದು, ಮೊಟ್ಟ ಮೊದಲು ಕಂಬಳಿ ಹಾಕೊಂಡು ಕಂಬಳಿ ಗಟ್ಟಿಗೆ ಮಾಡಿ ಪರಮಾತ್ಮನ ಸ್ಟೋರಿ ಆಗ್ಲಿ ಹಾಲು ಮತ ಸ್ಟೋರಿ ಆಗ್ಲಿ ಹಾಡುವಂತ ವಿಷಯ ಇತ್ತು. ಹೌದು, ಈಗ ಪಗಾರಕ ನಿತ್ತೇವ ನಾವು ಒಟ್ರು. ಪಗಾರಕ್ಕೆ ನಾವು ಹತ್ತು ಶಕ್ತಿವಾನದಂತ ಬಡ ಬಡ ಇವನ್ ಕರ್ಕೊಂಡು ಹೋಗಿ ಡ್ಯೂಟಿಗೆ ಹಚ್ತಾರಲ್ಲ, ಹಂಗ ನೀ ಜೀಪ್ ಗಾಡಿ ತಗೊಂಡ್ ಹತ್ತಿ ಅಡ್ಡಾಡತಿ. ಆ ಕಾಲ ಬೇರೆ ಅಲ್ಲದ, ಪುರುಷತ್ತಿಲ್ಲ ಅಂತ ನಿಮಗ. ನಿಮ್ ಹೆಸರು ಏನು ಮೊದಲ? ತಿರುಗಾಡ್ತಾವ, ಪುರುಷತ್ತಿಲ್ಲ ತಿರುಗಾಡ್ತಾವ ಅಂತ ಹೇಳ್ತೀನಿ ನನಗ. ನೀವು ದುಡ್ಡಿಗಾಗಿ ಅಡ್ಡಾಡಕತ್ತಾರ ಹೊರತಾಗಿ ವಿದ್ಯಾಕ್ಕಾಗಲ್ಲ. ಸುಳ್ಳು ಕರೆ ಮಾಡುದು, ಕರೆ ಇದ್ದು ಸುಳ್ಳು ಮಾಡುದು, ಬಡದಾಡುದು, ಹೋಗಿಬಿಡುದು. ನಾವ್ ಹೆಂಗದೇವ ನಿನಗ್ ಗೊತ್ತೈತಿ. ಈ ಜಗದಾಗ ನಾವು ಯಾಕೆ ಸೋಮ್ಯದಿಂದ ಹಾಡಿಕೆ ಮಾಡಕತ್ತೇವ ಅನ್ನೋದ ಅಲ್ಲಿ ಮಾನ್ ತಚ್ಚವ್ರಿಗೆ ಅಷ್ಟ ಗೊತ್ತಾ, ನಮಗ ಅಷ್ಟ ಗೊತ್ತಾದಲ್ಲಿ. ನಿನಗೆ ಆಗುಲ್ಲ ಅಂತ ಹೇಳ್ಬೇಕು ಒಂದು, ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಯಾರು ಇಲ್ಲ ಗಿಂತಕ್ಕಿದ್ದು ಅಂತ ಕೊಡ್ಬೇಕು ಒಂದು. ಆಗುಲ್ಲ ಅಂದ್ರೆ ನೀ ಕೊಡಂತೀಯಲ್ಲ, ಅದ್ ಎಲ್ಲದ ಎಲ್ಲಿದ್ ಕೊಡುದು. ನಮ್ಮ ಅಪ್ಪ ಅದಾನು ಅದಾನಂತ ಕೊಡ್ತೇನೆ ನಾನು. ಇಲ್ಲದ ಕೊಡಂದ್ರೆ ಏನ್ ಕೊಡುದು ನಿನಗ? ಮುಂದ ನಮ್ಮ ದೇವಿ ಮುಂದ ಅಂದ್ರೆ ದುರ್ಗಾದೇವಿ ಮುಂದೆ ರಾತ್ರಿ ಇಲ್ಲಿ ಬರ್ಸೋ ಹಾಡಬೇಕು ಹಾಡಬಾರದು ಅಂತ ಕೇಳಿದೆ. ಆಗ ನಿಮ್ಮ ಅವನು ಕೇಳಿ ಹೋಗಿ ನಿಮ್ಮ ಅವನು ತಗೊಂಡು ನಮಗೇನಾಗ್ಬೇಕಾಗೈತೆ? ನಮ್ಮ ಅಪ್ಪನ ಮುಂದೆ ವಿಷ್ಣು ದೇವರ ಗುಡಿ ಮುಂದೆ ಆಗಲ್ಲಯ್ಯ ತಾಳಬದ್ಧವಾಗಿ ಹಾಡಿ ಕುಣದ್ ಹಾಡಿದ್ರೆ ಇಷ್ಟ ಫಲ ಆತಂತ ನಾನೇ ಕೊಡ್ತೇನೆ. ಹೌದು ಹುಲಿಯ, ನಿಮ್ಮ ಅವನ ಮುಂದೆ ಕುಣದು ನೀ ಹಾಡಿದ್ದೆ ನಿನಗೆ ಇಷ್ಟ ಫಲ ಆತಂತ ಕೊಟ್ಟ ಹೊಡಿನಿ ಜಿಮ್ಮ. ಹೌದು, ನಿಮ್ಮ ಅವನ ಮುಂದೆ ನೀ ಕುಣ್ಯಾತಿ ಅಂತ ಹೇಳ್ತಾನ. ನಿಮ್ಮ ಅವ್ಗನಿ ಹುಟ್ಟ್ಯಾವ ನಾವು ತಿಳ್ಕೊತೇವ. ಅದು ರಾತ್ರಿ ಟೈಮ್ದಾಗ ಹಾಡ್ಬೇಕ, ಮತ್ ಹಗಲಿ ಹಾಡ್ಗಿಡಿನಿ ಅಂತದ. ಹೆಣ್ಣು ಕತ್ತಿ ಸುಮಾರು ಬಾಳಿದ ಎತ್ತರ ಇಟ್ಕೋ ಮೊದಲ. ಈಗ ನಿನ್ನ ಮೊಟ್ಟ ಮೊದಲ ಕೇಳಿನ ಸ್ತೋತ್ರಗಳು ಎಷ್ಟ? ಹೌದು, ಯಾವ ಕಾರಣಕ್ಕೆ ಸ್ತೋತ್ರ ಮಾಡಿದಿ, ಏನಂತ ಬೇಡಿಕೊಂಡಿ? ಹೌದು, ಅದು ಬೇಕಾಗೈತೆ ನನಗ. ಸೂತ್ರ ಅದು ರುದ್ರ ಭಾರತ ಬ್ರಹ್ಮಾಂಡ ಪುರಾಣ ಸಿದ್ಧಗೌಡ ಮಹಾರಾಜರು ಬರೆದದ್ದು, ಅದೇನು ಸುಳ್ಳಲ್ಲ. ಈ ಗಾಳಿ ಬರ ಅಲ್ಲ, ಅದು ಸೂತ್ರ. ಅಂದ್ರ ಸೂತ್ರ ಪಾತ್ರ ದಾರಿ ಅದು ಬೇರೆ. ಸ್ತೋತ್ರ ಸ್ತೋತ್ರ ಬೇರೆ. ಆ ಸ್ತೋತ್ರದ ಬರಲ್ಲ ನಮಗೀಗ ಬುಕ್ಕ. ಸ್ತೋತ್ರ ಅಂತೇಳಿ ಅದನ್ನ ಲೇಖ ಕೊಡು, ನಾನು ಹಂಗ ಕೊಡ್ತೇನೆ ನಿನಗೆ. ಮುಂಜಾನೆ 5 ಗಂಟೆ ಟೈಮಿಂಗ್ ಆಯ್ತು, ಈಗೇನಾಯ್ತು ನಿಂದ? ಅವಾಗ ತಿಳಿದಿತ್ತಲ್ಲ ಏನಂತೆ? ಆಗುಲ್ಲನ್ರಿ ಅವ್ರಿಗೆ ಆಗುಲ್ಲ ಅನ್ನೋ ನಾ ಹೇಳ್ತೇನಂತ. ಶಾನ್ಯಾಳಕ್ಕೆ ತಿಳಿದಾಗಿ ಪಂಡಿತ ಆಗಿಂದಾಗ ಕೇಳಿದ್ದ ನೀ ಮತ್ ಬೇಡ ಬಾಯಿ ಸುಮಾರು ಬರ್ತತಿ. ನೀನು ಒಂದೊಂದ್ ದಿನ ಟೈಮ್ ತಗೊಂಡ್ರು ನನಗೂ ಸಿಗುದಿಲ್ಲ ನಿನಗೂ ಸಿಗುದಿಲ್ಲ, ಎಲ್ಲ ಬಲ್ಲವ್ರು ಯಾರು ಇಲ್ಲ. ಈಗ ನಂದು ಇನ್ನೂ ಒಂದು ಪ್ರಶ್ನೆ ರೀ, ಬರ್ಕೋರಿ ಹೇಳಿ. ಹೆಣ್ಣು ಮಕ್ಕಳಿಗೆ ಹೌದು ತಾಳಿ ಮುಗುಬಟ್ಟ ಮಾಡ್ಬೇಕಾದ್ರೆ ಬಂಗಾರ ಎಲ್ಲಿದು ಬಂತು? ಹೌದಾ? ಮತ್ತದಕ್ಕ ಅಡಗಲ್ ಮಾಡ್ಯಾರಲ್ಲ ಪತ್ತಾರ. ಹೌದು, ಅಡಗಲ್ ಹೆಂಗ ತಯಾರಾತು? ಅಡಿ ಶಾವಿಗೆ ಮಚ್ಚಿಗೆ ಮುಂದೆ ತಿದಿ ಊದ್ತಾರಲ್ಲ, ತಿದಿ ಹವ ಹವ ಊದಕ್ ಆ ತಿದಿ ಹೆಂಗ ತಯಾರಾತು? ಹೌದಾ? ನಿಜವಾಗಿ ನೀನು ಔಷಧ ಕೊಟ್ಟಿದ್ರೆ ತಂದು ಹೇಳ್ಬೇಕದನ್ನಿ.
ಆಕೆ ಹಾಕೋತಾಳ್ರ ಮತ್ತ ಕೊಳ್ಳಾಗ ನೀನ ಹಾಕೊಂಡಿ ತಾಳಿ. ಹೌದು, ನಾವೇನ್ ಹಾಕೊಂಡು ಬಂದ್ರಿ ಆಕೆ ಕೊಳ್ಳಾಗ ಹಾಕೊಂಡಿಲ್ಲ, ಮುಗ್ಬಟ್ಟು ಇಟ್ಕೊಂಡಿ. ಅದಕ್ಕ ಅಡಗಲ್ ಯಾರ ಎಲ್ಲಿದ್ ಬಂತು, ಅದಕ್ಕ ಸುತ್ತಿಗೆ ಯಾರು ಮಾಡಿದ್ರು, ಏನೇನ್ ಮಾಡಿದ್ರು, ಅದಕ್ಕೆ ಸಾಹಿತ್ಯ ಎಲ್ಲ ನನಗ್ ತಂದ್ ಹೇಳ. ಅದಕ್ಕೆ ಪಿಂಗಿ ಯಾರ ಹಾಕಿದ್ರು, ಹವ ಹವ ಹಾಕಕ ಅದಕ್ಕ ಇದು ಬಂತಲ್ ಬಾತೆ ಕೊಳಿವಿ. ಹೌದು, ನಿನ್ನ ಪಾವರ್ ಇದ್ರ ತಂದ್ ಹೇಳ. ಶಾಣೆ ಆದಾಳ, ಬಲ್ಲ ಹಾಕಿದಾಳ್ರಿ, ಮೂರ್ನು ಬಿಟ್ಟ ಹಾಕಿದಾಳ್ರಿ. ಅಕ್ಕಿಗ ಅನ್ನೋದೇನ್ರಿ ತೂತದು ಆಡ್ದೈತ್ರಿ. ಅದರಿ ಹೆಣ್ಣು ಮಕ್ಕಳ ಕೊಳ್ಳಾಗ ತಾಳಿ ಮುಗ್ಬಟ್ಟ ಮಾಡ್ಬೇಕಾದ್ರ ಅಡಗಲ್ಲಿ ತಂದ್ರು. ಹೌದಾ, ಮುಂದ ಅದಕ್ಕ ಹವ ಹಾಕೋದು ಕೊಳಿವಿ, ಮುದು ಕೊಳಿವಿ. ಹೌದ್ರಿ, ಸುತ್ತಿಗೆ ಅದೆಲ್ಲ ತಯಾರು ಮಾಡ್ಬೇಕಾದ್ರ ಅದನ್ನ ಎಲ್ಲೆಲ್ಲಿಂದ ತಂದ್ರು, ಹೆಂಗ ಯಾರು ಮಾಡಿದ್ರ ಅದನ್ನ ತಯಾರ. ಅದ್ ನೋಡೋಣ ಹೆಂಗ ಹೇಳ್ತಾರ ಹೇಳಿ. ಅವ್ವನ ಮುಂದೆ ಹಾಡಿದ ನಿಮ್ಮ ಅವ್ವನ ಸುದ್ದಿ ನಮಗ್ ಹೇಳ್ಬೇಡ. ನಮ್ಮ ಅಪ್ಪನ ಮುಂದೆ ಹಾಡಿದ್ದೀಗ ಸಿದ್ಧ ಲೇಖ ಕೊಟ್ಟ ಹಾಡಿಕೆ ಮಾಡ್ತೇವೆ. ಹೇಳ್ರಿ ಗುರುಗಳು ಅದನ್ನ ಮೊದಲ ಕೇಳಿ ಕಡೆ. ನಾವ್ ಯಾವ ದೇವ್ರ ಮುಂದೆ ಕುಣದಾಡಿ ಹಾಡಿ, ನಾವು ಜಿಗದಾಡಿ ಹಾಡಿ, ನಾವು ಏನೇನು ಫಲ ಪಡ್ಕೊಂಡೆವು, ನಮಗ್ ಏನೇನು ವರ ಸಿಕ್ಕತಿ ನಾವ್ ಹೇಳ್ತೇವ. ನಿಮ್ಮ ಅವ್ವನ ಮುಂದೆ ಈಗ ಹಾಡಕತ್ತಿ ನೋಡಿ, ಇಲ್ಲೇ ಎಡಕದಾಳ ನಿಮ್ಮ ಅವ್ವ. ಆಕಿ ಮುಂದೆ ಈಗ ಹಾಡಕತ್ತಿ, ಆಕಿನಿಂದ ನಿನಗೆ ಏನ್ ಸಿಕ್ಕೈತಿ ಅನ್ನುವಂಗ ನೀನ ಕಮಿಟಿಗೆ ಬುಕ್ ಕೊಟ್ಟ ಹಾಡಿಕೆ ಮಾಡ. ಹೇಳಿದಿತ್ತು ಮುಂದಿನ ಪಾಯಕ್ ನೀನು ಕೊಡ್ಲಿಲ್ಲ ಬರ್ತಾನ ನಿನಗ ಆ ಕಾಡಿಯಿಂದ. ಅವರು ಚಾನೆಲ್ ಬರ್ತಾರೆ. ಭಗವಂತನ ಮಹಿಮೆಯನ್ನು ಬಣ್ಣಿಸುವ ಹಾಡುಗಳನ್ನು ಹಾಡಬೇಕು. ಹೌದು ಗುರುಗಳ. ವಾದ್ಯಗಳನ್ನು ನುಡಿಸಬೇಕು, ಜೈ ಜೈಕಾರಗಳಿಂದ ಜಯಘೋಷಗಳನ್ನು ಮಾಡಬೇಕು. ದಂಡಾಕಾರವಾಗಿ ಅಡ್ಡ ಬಿದ್ದು ದೀರ್ಘದ ದಂಡ ನಮಸ್ಕಾರಗಳನ್ನು ಹಾಕಬೇಕು. ಹೀಗೆ ವಿಧಿಪೂರ್ವಕವಾಗಿ ಪೂಜೆ ಮಾಡಿ ರಾತ್ರಿ ಕಾಲದಲ್ಲಿ ಜಾಗರ ಮಾಡಬೇಕು. ರಾತ್ರಿ ಟೈಮ್ ಆ ಜಾಗರಣದಲ್ಲಿ ಧ್ವನಿ ಹೇಗೆ ಇದ್ದರೂ ಹಾಡ್ಬೇಕ. ಹೌದ್ರಿ, ಪಕ್ಕಿರ್ಲಿ ಹಂಗೆ ಇರ್ಲಿ, ಹೆಂಗ ಧ್ವನಿ ಇರ್ಲದ ಗಂಡಸರು ಹಾಡ್ಬೇಕ್ರ. ಮತ್ತ ಪಕ್ಕವಾದ್ಯ ಸಕಲ ಕರಣೆಗಳು ಯಾವುದೂ ಇಲ್ಲದಿದ್ದರೂ ಉಚ್ಚ ಸ್ವರದಿಂದ ಭಗವಂತನ ಗುಣವರ್ಣನ ಪರವಾದ ಹಾಡುಗಳನ್ನು ಹಾಡುತ್ತಾ ಗಾಯನ ಮಾಡಬೇಕು. ಇದರಿಂದ ಮನುಷ್ಯರು ವಿಷ್ಣುವಿನ ಶ್ರೇಷ್ಠವಾದ ಸ್ಥಾನವನ್ನು ಹೊಂದುತ್ತಾರೆ. ಹೌದು, ಬಂಗಾರದ ಗಜ. ಮುಂದೆ ಏಕಾದಶಿ ದಿನ ಜಾಗರ ಕಾಲದಲ್ಲಿ ಹಾಡು ಹಾಡಿದ್ರೆ ಬರುವಂತ ಪುಣ್ಯ ಎಂತದನ್ನುವಂತದ್ದು ಮಿಗಿಲ ಅಂತದಾಯ್ತು. ತೆಗೆದು ನೋಡ್ಕೋ, ಬ್ರಹ್ಮ ಪುರಾಣ 587ರಿಂದ 88ನೇ ಪುಟ ಓದಿ ನೋಡ. ಚಸ್ಮಾ ಹಾಕೊಂಡು ನೋಡ್ಕೊ ನಿನಗೆ ಹಂಗ. ಹೇಳಕತ್ತವ್ರಿ ನಮ್ಮ ಅಪ್ಪ ಅಂದ್ರೆ ರಂಭಾಪುರಿ ಜಗದ್ ಗುರುಗಳ ನಮ್ಮ ಅಪ್ಪ ಅಂತ ಹೇಳಕತ್ತವ್ರಿ. ಅವ್ರ ಅವ್ವಂದ ಬಂದ ಹೇಳ್ತಾನೆ ಈಗ. ಒಂದನೇ ಶರೀರ ನಮ್ಮ ಅಪ್ಪನ ಶರೀರ ಒಂದು. ಹೌದು, ಒಂದ್ರಾಗ ಎರಡು ಭಾಗ ಮಾಡ್ಕೊಂಡು ನಾನು. ಹೌದು, ಎಡಗಡೆ ಶರೀರ ಹೆಣ್ಣು ಮಾಡ್ಕೊಂಡು ನಾನು, ಬಲಗಡೆ ಶರೀರ ಗಂಡ ಐತಿ. ಹೌದು, ಆ ಹೆಣ್ಣು ಹುಟ್ಟಿಸ್ತಾವ ನಮ್ಮ ಅಪ್ಪ. ಹೌದು, ಇಕ್ಕಿದೇನೈತಿ ರಾತ್ರಿ ಕಾಲದಾಗ ನಿಮ್ಮ ಅವನ ಮುಂದೆ ಹಾಡಿದೆಯಲ್ಲ, ನಿನಗೇನು ಫಲ ಆತಿ, ಯಾವ ಟೈಮ್ದಾಗ ಹಾಡಿದಿ ನನಗೆ ಲೇಖ ಕೊಟ್ಟ ಮುಂದೆ ಘರ್ಷಣೆ ಕೇಳ. ತೋರಿಸ್ಕೊಂಡು ವ್ಯಾಪಾರ ಕುಣಿಯಾಕತ್ತಿಯಲ್ಲ, ಇಲ್ಲಿ ನೋಡಿ ಗಡಿ. ಹೌದು, ಹುಲಿ. ಹೌದು, ಜಾಡ್ಸು ಜಾಡಿನ ಪಾಳಕ್ಕೆ ಯಾವ ರೀತಿ ಬರ್ತಾವ ಈಕೆ ನೋಡ್ಕೊಂಡು ಗುಡುಮಿಕೇರಿ ಹುಡುಗಿ ಹೆಂಗ ಬರ್ತಾವ ನೋಡ. ಅದಕ್ಕ ಒಂದು ಶಾಲಾ ಹಾಡಿ ಸರಿ ಗುರುಗಳ ಕೊಡು ನೋಡ್ನಕಿ ಒಟ್ಟ ಬಿಡೋಣ ಅಕ್ಕಿಗೆ. ಅದ್ರಾಗ ಏನ್ರಿ